ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ತಮ್ನೇಲ್ ನೋಡಿನೇ ಗೊತ್ತಾಗಿರುತ್ತೆ ನಿಮಗೆ. ಹೌದು, ನಾನಿವತ್ತು ಐಕಿಯಾಗೆ ಹೋಗ್ತಾ ಇದ್ದೀನಿ ಆ್ಯಂಡ್ ಸೊ ಅದರಿಂದ ಬೇಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮನೆ ಬೇಗನೆ ಬಿಟ್ಟೆ. ಸ್ವಲ್ಪ ದೂರ ಹೋಗ್ಬೇಕಾಗಿರೋದ್ರಿಂದ ಬೇಗ ಹೋಗ್ಬೇಕಲ್ವಾ, ಅದರಿಂದ ಬೇಗನೆ ಮನೆ ಬಿಟ್ಟೆ. ಆ್ಯಂಡ್ ಇವತ್ತು ನಾನು ಜೀನ್ಸ್ ಜಾಕೆಟ್ ಹಾಕ್ಕೊಂಡಿದ್ದೀನಿ ಮತ್ತು ಸಿಂಪಲ್ಲಾಗಿ ಪೋನಿ ಹೇರ್ ಸ್ಟೈಲ್ ಮಾಡಿಕೊಂಡು ಹೂಪ್ ಇಯರಿಂಗ್ ಹಾಕ್ಕೊಂಡಿದ್ದೀನಿ. ಇಷ್ಟೇ, ಯಾಕಂದರೆ ಫುಲ್ಲು ಓಡಾಡೋದೇ ಇರುತ್ತೆ. ಮತ್ತು ವೆದರ್ ಬೇರೆ ಸ್ವಲ್ಪ ಚಳಿ ಚಳಿ ಆಗಿರೋದ್ರಿಂದ ನಾನು ಜೀನ್ಸ್ ಜಾಕೆಟ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಬಿಸಿಲು ಬಂದಮೇಲೆ ನಾನು ಇದನ್ನು ರಿಮೂವ್ ಮಾಡಿಬಿಡ್ತೀನಿ. ನೋಡೋಣ, ಮಳೆ ಬರದೇ ಇರಲಿ ಅಂತ ಅನ್ಕೊತಾ ಇದ್ದೀನಿ. ತುಂಬ ದಿನದಿಂದ ಹೋಗ್ಬೇಕು ಅಂದ್ಕೊಂಡು ಹೋಗೋಕ್ಕೆ ಆಗಿರಲಿಲ್ಲ. ನೋಡ್ಬೋದು, ಟ್ರಾಫಿಕ್ ಸ್ವಲ್ಪ ದೂರ ಬರೋಷ್ಟೊತ್ತಿಗೆ ಟ್ರಾಫಿಕ್ ಇದೆ. ನೋಡೋಣ, ಆದಷ್ಟು ಬೇಗ ಕ್ಲಿಯರ್ ಆದರೆ ಎಲ್ಲ ಮುಗಿಸ್ಕೊಂಡು ಇನ್ನು ಬೇಗ ಹೋಗಿ ವಿಡಿಯೋ ಮಾಡೋದೇನೆ. ನಾನು ಹೇಳ್ತಾ ಇದ್ದಂಗೆ ತುಂಬ ದಿನದಿಂದ ನಾನು ವೇಟ್ ಮಾಡ್ತಾ ಇದ್ದೆ ಈ ವಿಡಿಯೋ ಮಾಡಬೇಕು, ಇಲ್ಲೋಗಿ ನೋಡಬೇಕು ಅಂತ. ಬಟ್ ನನಗೆ ಟೈಮ್ ಇರಲಿಲ್ಲ, ಮತ್ತು ಇದು ಸ್ವಲ್ಪ ದೂರ ಇರೋದ್ರಿಂದ ನಮ್ಮ ಮನೆಯಿಂದ ದೂರ ಇದೆ, ಅದರಿಂದ ನನಗೆ ಹೋಗೋಕ್ಕಾಗಿರಲಿಲ್ಲ. 15 to 20 minutes ವೆಯ್ಟ್ ಮಾಡಿದ್ದೀನಿ. ಟ್ರಾಫಿಕ್ ಫೈನಲಿ ಕ್ಲಿಯರ್ ಆಯಿತು. ಈಗ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಟೋಲ್ ರೀಚ್ ಆಗಿದ್ದೀವಿ. ಬೇಗ ಎಲ್ಲ ಹೋಗಿ ರೀಚ್ ಆದಮೇಲೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸುಮ್ಮನೆ ದಾರಿ ಉದ್ದಕ್ಕೂ ವಿಡಿಯೋ ತೋರಿಸೋದು ಚೆನ್ನಾಗಿರಲ್ಲ, ಅದರಿಂದ ಅಲ್ಲಿ ನಾಗಸಂದ್ರಾಗ ಹೋಗಿ ರೀಚ್ ಆದಮೇಲೆ ನಾನು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಎಲ್ಲ ಬೇರೆದೆಲ್ಲ ಕ್ಲಿಪ್ಸ್ ಎಲ್ಲ ನಾನು ಕಟ್ ಮಾಡಿ ಈಗ ನಾಗಸಂದ್ರಾಗ ಬಂದಿದ್ದೀವಿ. ಸೊ ಇಲ್ಲಿಂದ ವಿಡಿಯೋ ಕಂಟಿನ್ಯೂ ಮಾಡೋಣ ಅಂತ. ನೋಡ್ತಾ ಇರ್ಬೋದು, ಅಲ್ಲಿ ಬ್ಲೂ ಮತ್ತು ಎಲ್ಲೋ ಇದು ಕಾಣಿಸ್ತಾ ಇರೋದೇ ಐಕ್ಯ. ಆ್ಯಂಡ್ ನೀವು ಈ ಐಕ್ಯ ಶೋರೂಮ್ ಏನಿದೆಯಲ್ಲ, ಇದಕ್ಕೆ ನೀವು ಮೆಟ್ರೋ ಮುಖಾಂತರ ಕೂಡ ಬರ್ಬೋದು. ಆದರೆ ನೀವೇನಾದರೂ ಪರ್ಚೇಸ್ ಮಾಡಿದ್ರೆ ತಿರ್ಗಾ ಅದನ್ನು ಮೆಟ್ರೋದಲ್ಲಿ ತಗೊಂಡೋಗೋಕ್ಕೆ ಕಷ್ಟ ಆಗುತ್ತೆ. ಅದರಿಂದ ನಾನು ನಿಮ್ಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ನಿಮ್ಮದೇ ಓನ್ ವೆಹಿಕಲಲ್ಲಿ ಬಂದರೆ ನಿಮಗೆ ಸ್ವಲ್ಪ ಈಸಿ ಆಗುತ್ತೆ. ಏನಾದರೂ ನೀವು ತಗೊಂಡ್ರೆ ಮತ್ತೆ ಅದನ್ನು ಕ್ಯಾರಿ ಮಾಡ್ಕೊಂಡು ಮನೆಗೆ ಎತ್ಕೊಂಡು ಹೋಗೋಕ್ಕೆ. ಸೊ ಫಸ್ಟ್ ಟೈಮ್ ಬಂದಿರೋದ್ರಿಂದ ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ಹೇಗಿರುತ್ತೋ ಏನೋ ಗೊತ್ತಿಲ್ಲ. ಈಗ ಡೈರೆಕ್ಟ್ ನಾವು ಪಾರ್ಕಿಂಗ್ ಏರಿಯಾಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಹೋಗಿದ್ಮೇಲೆ ಮಿಕ್ಕಿದೇನಿದೆಯೋ ಅದು ನಾನು ನಿಮ್ಗೆ ತೋರಿಸ್ತೀನಿ. ಈಗ ಪಾರ್ಕಿಂಗ್ ಏರಿಯಾಗೆ ಬಂದು ರೀಚ್ ಆಗಿದ್ದೀವಿ. ಆ್ಯಂಡ್ ಪಾರ್ಕಿಂಗ್ ಏರಿಯಾನು ಅಷ್ಟೇ ತುಂಬಾ ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು. ತುಂಬಾ ಜಾಗ ಇದೆ, ಆರಾಮಾಗಿ ಕಾರುಗಳೆಲ್ಲ ನಿಲ್ಸೋಕ್ಕೆ ಎಷ್ಟು ಜಾಗ ಮಾಡಿದ್ದಾರೆ. ಸೊ ಇಲ್ಲಿ ಪಾರ್ಕ್ ಮಾಡಿದಾದ್ಮೇಲೆ ಮಿಕ್ಕಿದ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನಾನು ನಿಮಗೆ. ಏನೇನಿದೆ, ಏನು ವಿಡಿಯೋ ಮಾಡ್ಬೋದೋ ಇಲ್ವೋ ಗೊತ್ತಿಲ್ಲ, ಬಟ್ ಎಷ್ಟೋ ಜನ ವಿಡಿಯೋ ಮಾಡಿದ್ದಾರೆ ಆಲ್ರೆಡಿ. ಸೊ ನಾನು ಪ್ರಯತ್ನ ಮಾಡ್ತೀನಿ ನಿಮಗೆ ಎಷ್ಟಾಗುತ್ತೋ ಅಷ್ಟು ತೋರ್ಸೋಕ್ಕೆ. ಹಾಯ್, ನಾನು ಇವಾಗ ಐಕ್ಯಾಗೆ ಬಂದಿದ್ದೀನಿ. ಸೊ ನಾನೀಗ ಐಕ್ಯ ಎಂಟ್ರೆನ್ಸಲ್ಲಿದ್ದೀನಿ, ನೋಡ್ಬೋದು. ಈಗ ಒಳಗಡೆ ಕರ್ಕೊಂಡೋಗಿ ನಾನು ನಿಮಗೆ ಒಳಗಡೆ ಯಾವ್ಯಾವ ರೀತಿ ಇದೆ ಏನು ಅಂತ ತೋರಿಸ್ತೀನಿ. ಬನ್ನಿ ಹೋಗೋಣ. ನಿಜ ಹೇಳ್ಬೇಕಂದ್ರೆ ಐಕ್ಯಾಗೆ ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು. ಸೊ ನಾನು ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಒಳಗಡೆ ಹೋದ್ಮೇಲೆ ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ ಏನು ಅಂತ. ಬನ್ನಿ ಹೋಗೋಣ. ಅಂದರೆ ಚೆಕ್ಕಿಂಗ್ ಏರಿಯಾದಲ್ಲಿ ಏನಿದೆಯಲ್ಲ, ಅಲ್ಲಿ ಅವರು ವೀಡಿಯೋ ಮಾಡೋಕ್ಕೆ ಬಿಡೋದಿಲ್ಲ. ಬಟ್ ಒನ್ಸ್ ನೀವು ಒಳಗಡೆ ಎಂಟರ್ ಆಗಿದ ತಕ್ಷಣ ಆರಾಮಾಗಿ ವೀಡಿಯೋ ಮಾಡ್ಬೋದು. ಯಾರೂ ಕೇರೇ ಮಾಡಲ್ಲ ಅಲ್ಲಿ ನಿಮ್ಮನ್ನ. ನಾನು ಎಲ್ಲೋ ವೀಡಿಯೋ ಮಾಡೋ ಆಗಿಲ್ಲ ಅಂದ್ಕೊಂಡೆ, ಬಟ್ ಆಮೇಲೆ ಸ್ವಲ್ಪ ಹೊತ್ತು ಪ್ರಯತ್ನ ಪಟ್ಟೆ ವೀಡಿಯೋ ಮಾಡೋಕ್ಕೆ. ಯಾರೂ ಏನೂ ಕೇಳಿಲ್ಲ, ಅದರಿಂದ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬಟ್ ಚೆಕ್ಕಿಂಗ್ ಏರಿಯಾದಲ್ಲಿ ಮಾತ್ರ ಅವರು ವೀಡಿಯೋ ಮಾಡೋಕ್ಕೆ ಬಿಡಲ್ಲ. ಈಗ ಡೈರೆಕ್ಟು ನಾವು ಮೇಲೆ ಹೋಗಬೇಕು, ಅಂದರೆ ಫಸ್ಟ್ ಫ್ಲೋರಿಂದ ಶುರುವಾಗುತ್ತೆ. ನಾನೀಗ ಗ್ರೌಂಡ್ ಫ್ಲೋರಲ್ಲಿರೋದು. ಸೊ ಫಸ್ಟ್ ಫ್ಲೋರಿಂದ ಅಲ್ಲೋಗಿ ಮಿಕ್ಕಿದ್ದು ಏನೇನಿದೆಯೋ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಎಕ್ಸ್ಕಲೇಟರ್ ಏನಿದೆಯಲ್ಲ, ಸೊ ಇದನ್ನು ಯೂಸ್ ಮಾಡ್ಕೊಂಡು ಹೋಗಬೇಕು. ಬೇಕಾದರೆ ಸ್ಟೆಪ್ಸ್ ಕೂಡ ಇದೆ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಸೊ ಬನ್ನಿ ಹೋಗೋಣ. ಐಕ್ಯ ತುಂಬಾ ದೊಡ್ಡದಾಗಿದೆ. ನಿಮಗೆ ಓಡಾಡಿ ಕಾಲೆಲ್ಲ ನೋವು ಬಂದುಬಿಡುತ್ತೆ. ನಿಮಗೆ ಕನ್ಫ್ಯೂಷನ್ ಆಗಬಾರ್ದು ಅಂತ ನಾವು ಮೇಲೆ ಹೋಗಿದ ತಕ್ಷಣವೇ ಅಲ್ಲೇ ನಮಗೆ ಎಷ್ಟೊಂದು
ಏನು ನಂಬರ್ ಹಾಕಿರುವಂಥ ಒಂದು ಪೇಪರ್ ಇರುತ್ತೆ. ಸೊ ಅದರಿಂದ ಅದನ್ನು ಯೂಸ್ ಮಾಡ್ಕೊಂಡು ಗೈಡ್ ರೀತಿ ನಾವು ರೂಟ್ ಮ್ಯಾಪ್ ರೀತಿ ಮಾಡಿರ್ತಾರೆ. ಅದನ್ನು ಯೂಸ್ ಮಾಡಿಕೊಂಡು ನಾವು ಆರಾಮಾಗಿ ಯಾವ ಕಡೆ ಬೇಕೋ ಆ ಕಡೆ ಹೋಗ್ಬೋದು. ಎಲ್ಲೂ ಕನ್ಫ್ಯೂಷನ್ ಆಗಲ್ಲ. ಸೊ ಟೋಟಲ್ 2 ಏರಿಯಾ ನಮಗಿದೆ. ಒಂದು ಬಂದು ಮಾರ್ಕೆಟ್ ಹಾಲ್ ಅಂತ, ಅದು ಬಂದು ಕೆಳಗಡೆ ಫ್ಲೋರಲ್ಲಿ ಸಿಗುತ್ತೆ ನಮಗೆ. ಇನ್ನೊಂದು ಬಂದು ಶೋರೂಮ್ ಅಂತ. ಸೊ ಇದು ಬಂದು ಲೆವೆಲ್ 2. ಲೆವೆಲ್ 1ಅಲ್ಲಿರೋದು ಮಾರ್ಕೆಟ್ ಹಾಲು. ಸೊ ಅದಕ್ಕೆ ನಾವು ಆಮೇಲೆ ಹೋಗೋಣ. ಫಸ್ಟ್ ಈಗ ಶೋರೂಮ್ ಏರಿಯಾ ಏನಿದೆಯಲ್ಲ ಲೆವೆಲ್ 2ದಲ್ಲಿ ಅದಕ್ಕೆ ಹೋಗೋಣ. ಶೋರೂಮ್ ಎಂಟ್ರೆನ್ಸಲ್ಲಿ ಎಂಟರ್ ಆಗ್ತಾ ಇದ್ದೀವಿ ನಾವಿವಾಗ. ಅದು ಬಂದು ಫಸ್ಟ್ ಫ್ಲೋರ್ ಆರ್ ಸೆಕೆಂಡ್ ಫ್ಲೋರ್, ನನಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಯಾಕಂದರೆ ನಾನು ಫಸ್ಟ್ ಸತಿ ಹೋಗಿದ್ದರಿಂದ. ಸೊ ನಿಮಗೆ ಈಸಿ ಆಗುತ್ತೆ, ಎಲ್ಲೂ ಏನು ನಿಮಗೆ ಪ್ರಾಬ್ಲಮ್ ಆಗಲ್ಲ. ಯಾಕಂದರೆ ನಾನು ಆಗಲೇ ಹೇಳ್ದಂಗೆ ನಿಮ್ಗಲ್ಲಿ ಮ್ಯಾಪ್ ರೀತಿ ಎಲ್ಲ ಕೊಟ್ಟಿರ್ತಾರೆ. ಸೊ ಅದನ್ನು ನೀವು ಕಲೆಕ್ಟ್ ಮಾಡಿಕೊಂಡು ನಿಮಗೆ ಯಾವ ಏರಿಯಾಗೆ ಹೋಗಬೇಕೋ ಆ ಏರಿಯಾಗೆ ಡೈರೆಕ್ಟಾಗಿ ಹೋಗ್ತಾ ಇರ್ಬೋದು, ಯಾವುದೇ ಕನ್ಫ್ಯೂಷನ್ ಇಲ್ದಿರ. ನಾನೀಗ ಆ ಮ್ಯಾಪ್ ಯಾವ ರೀತಿ ಕಾಣಿಸುತ್ತೆ ಏನು ಅಂತ ತೋರಿಸ್ತೀನಿ ನಿಮಗೆ ಇಲ್ಲಿ. ಸೊ ಅದನ್ನು ಯೂಸ್ ಮಾಡಿಕೊಂಡು ಆರಾಮಾಗಿ ಹೋಗ್ಬೋದು. ಆ್ಯಂಡ್ ಅಲ್ಲಲ್ಲಿ ಬೋರ್ಡ್ಸ್ ಕೂಡ ಹಾಕಿರ್ತಾರೆ, ಡಿಸ್ಪ್ಲೇ ಬೋರ್ಡು. ಸೊ ಇಲ್ಲಿ ಬಂದು ನೋಡ್ಬೋದು ನೀವು ಪೆನ್ಸಿಲ್ ಮತ್ತು ಮ್ಯಾಪ್ದು ಒಂದು ಪಾಂಫ್ಲೆಟ್ ರೀತಿ ಕೊಟ್ಟಿದ್ದಾರೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ಗೈಡಾಗಿ ನಾವು ರೂಟ್ನ ಆರಾಮಾಗಿ ಕಂಡುಹಿಡ್ಕೊಬೋದು, ಯಾವ ಏರಿಯಾಗೆ ಹೋಗ್ಬೇಕೇನು ಅಂತ. ಅಲ್ಲಲ್ಲಿ ಬೋರ್ಡ್ಸ್ ಕೂಡ, ಡಿಸ್ಪ್ಲೇ ಬೋರ್ಡ್ಸ್ ಕೂಡ ಇರುತ್ತೆ. ನಿಮಗೆ ಎಲ್ಲೂ ಕನ್ಫ್ಯೂಷನ್ ಆಗಲ್ಲ. ತುಂಬಾ ಈಸಿಯಾಗಿ ಆರಾಮಾಗಿ ಫುಲ್ ಐಕ್ಯನ ನೀವು ರೌಂಡ್ ಹಾಕ್ಬೋದು. ಬಟ್ ಒಂದೇನು ಬೇಕಂದರೆ ನಿಮ್ಗೆ ಎನರ್ಜಿ ಬೇಕು ಅಷ್ಟೇನೆ. ಆ್ಯಂಡ್ ನನ್ನ ವಾಯ್ಸಲ್ಲಿ ಸ್ವಲ್ಪ ಚೇಂಜಸ್ ಕೇಳಿಸ್ತಾ ಇರ್ಬೋದು, ಯಾಕಂದರೆ ನನಗೆ ಕಾಫ್ ಇರೋದ್ರಿಂದ ಸ್ವಲ್ಪ ನಿಮಗೆ ವಾಯ್ಸ್ ಅಲ್ಲಲ್ಲಿ ಚೇಂಜ್ ಕೇಳಿಸುತ್ತೆ. ಸೊ ಅದನ್ನು ಇಗ್ನೋರ್ ಮಾಡಿ. ಆ್ಯಂಡ್ ಈಗ ಡೈರೆಕ್ಟ್ ನಾವು ಏನೇನಿದೆ ಏನು ಅಂತ ಹೋಗೋಣ, ನೋಡೋಣ. ಸೊ ಫಸ್ಟು ಹೋಗಿದ ತಕ್ಷಣ ಲಿವಿಂಗ್ ರೂಮ್ ಅಂತ ಒಂದು ಏನು ಡಿಪಾರ್ಟ್ಮೆಂಟ್ ಇದೆ. ಆ ಡಿಪಾರ್ಟ್ಮೆಂಟಲ್ಲಿ ಬಂದು ಲಿವಿಂಗ್ ರೂಮ್ಗೆ ಬೇಕಾಗಿರೋ ಅಂಥ ಎಲ್ಲ ಐಟಮ್ಸ್ ಏನೇನಿದೆಯೋ ಎಲ್ಲನೂ ಡಿಸ್ಪ್ಲೇ ಕೂಡ ಕೊಟ್ಟಿದ್ದಾರೆ, ಮತ್ತು ಡೆಮೋ ಪೀಸಸ್ ಕೂಡ ಇದೆ. ಆಮೇಲೆ ಅದರಲ್ಲಿ ಕೂಡ ನಮಗೆ ಏನಂದರೆ ಈ ರೀತಿ ರೆಡ್ ಮತ್ತು ಯೆಲ್ಲೋ ಕಲರಲ್ಲಿ ಪ್ರೈಸು ಮತ್ತು ಪ್ರಾಡಕ್ಟ್ ನಂಬರ್ ಕೊಟ್ಟಿರ್ತಾರೆ. ಸೊ ನಿಮಗೆ ಇಲ್ಲಿ ಯಾವುದಾದ್ರೂ ಪ್ರಾಡಕ್ಟ್ ಇಷ್ಟ ಆಗಿ ನೀವು ತಗೊಳಕ್ಕಾಗಿಲ್ಲ ಅಂದರೆ ಆ ನಂಬರ್ ಬರ್ಕೊಬೋದು. ಆಮೇಲೆ ಅಲ್ಲೇ ಯಾರಾದರೂ ಅಸಿಸ್ಟ್ ಮಾಡೋಕ್ಕಿರ್ತಾರೆ. ಸೊ ಇಲ್ಲಿ ಎಷ್ಟೊಂದು ಕಲೆಕ್ಷನ್ಸ್ ಇದೆ ಲಿವಿಂಗ್ ರೂಮ್ಗೆ ಬೇಕಾಗಿರೋವಂಥದ್ದು. ನಾನು ನಿಮಗೆ ಒಂದೊಂದೇ ಆದಷ್ಟು ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ. ಇದು ಬಂದು ಕಿಚನ್ ಸೆಟಪ್ದು ಒಂದು ಡೆಮೋ. ಸೊ ಪ್ರತಿ ಕಡೆ ನೀವು ನೋಡಿದ್ರೂ ಒಂದೊಂದು ಕಿಚನ್ಗಿರ್ಬೋದು, ಇಲ್ಲ ಲಿವಿಂಗ್ ರೂಮ್ಗಿರ್ಬೋದು, ಬೆಡ್ರೂಮ್ಗಿರ್ಬೋದು, ಇಲ್ಲ ಸ್ಟಡಿ ರೂಮು, ಈ ರೀತಿ ಏನೇನು ಮನೆಗೆ ಅವಶ್ಯಕತೆ ಇರೋವಂಥ ರೂಮ್ಗಳಲ್ಲಿ ಏನೇನು ನಾವು ಅರೇಂಜ್ ಮಾಡಬೇಕೋ ಅದೆಲ್ಲದ್ರದ್ದು ಅವರು ಡೆಮೋ ಕೊಟ್ಟಿದ್ದಾರೆ ಅಲ್ಲಿ. ನಮಗೆ ಬೇಕಾದರೆ ಆ ಥರ ಫೋಟೋ ಇಟ್ಕೊಂಡು ನಾವು ನಮ್ಮ ಮನೆಗೆ ಬೇಕಾದರೆ ರೆಡಿ ಮಾಡಿಸ್ಕೊಬೋದು. ಇಲ್ಲಾಂದರೆ ಅಲ್ಲೇ ಈ ರೀತಿ ಐಟಮ್ಸ್ ಎಲ್ಲ ಅಲ್ಲೇ ಸಿಗುತ್ತೆ. ಅದ್ರ ಮೇಲೇ ಯಾವ್ಯಾವ್ದು ಪ್ರಾಡಕ್ಟ್ ಕೋಡ್ ಅಂತೆಲ್ಲ ಕೊಟ್ಟಿರ್ತಾರೆ. ಸೊ ಅಲ್ಲಿ ನೋಡಿಕೊಂಡು ನಾವು ಆರಾಮಾಗಿ ಅದೇ ಸೇಮ್ ಪ್ರಾಡಕ್ಟ್ಸ್ ಐಕ್ಯಾದಲ್ಲಿ ಪರ್ಚೇಸ್ ಮಾಡಿ ನಮ್ಮ ಮನೆಯಲ್ಲೂ ಕೂಡ ಇದೇ ರೀತಿ ಸೆಟಪ್ ಮಾಡ್ಕೊಳ್ಬೋದು. ಸೊ ತುಂಬಾ ಚೆನ್ನಾಗಿದೆ ಈ ಐಡಿಯಾ ಅಂತೂ. ಯಾಕಂದರೆ ಜಾಸ್ತಿ ಕನ್ಫ್ಯೂಷನ್ಸ್ ಇರಲ್ಲ. ಯಾವುದಾದ್ರೂ ನಮಗೆ ಡೆಮೋ ಇಷ್ಟ ಆದರೆ ನಾವು ಅದನ್ನು ಆರಾಮಾಗಿ ನಮ್ಮ ಮನೆಯಲ್ಲಿ ಸೆಟಪ್ ಮಾಡ್ಕೊಳ್ಬೋದು. ಆ್ಯಂಡ್ ಇಲ್ಲಿ ನೋಡ್ಬೋದು ಎಷ್ಟೊಂದು ಬಾಸ್ಕೆಟ್ಸ್ ಇರ್ಬೋದು, ಮತ್ತು ಗ್ಲಾಸ್ ಬಾಟಲ್ಸು, ಮತ್ತು ಇದು ಬಂದು ಒಂದು ಲಿವಿಂಗ್ ರೂಮ್ದು ಡೆಮೋ. ಡೈನಿಂಗ್ ಟೇಬಲ್ ಇರ್ಬೋದು, ಸೋಫಾಸ್ ಇರ್ಬೋದು, ಒಂದು ಲಿವಿಂಗ್ ರೂಮಲ್ಲಿ ಏನೇನು ಬೇಕೋ ಅದೆಲ್ಲ ಇಟ್ಟು ನಮಗೆ ಯಾವ ರೀತಿ ನಾವು ನಮ್ಮ ಮನೇಲಿ ಸೆಟಪ್ ಮಾಡ್ಕೊಬೋದು. ಇದರಲ್ಲಿ ಯಾವುದಾದ್ರೂ ಪ್ರಾಡಕ್ಟ್ ನಮ್ಗೆ ಇಷ್ಟ ಆಗಿದ್ರೆ ಅದನ್ನು ಈಸ್ಕೊಂಡೋಗಿ ನಮ್ಮ ಮನೇಲಿ ಎಲ್ಲಿ ಇಟ್ಕೊಬೋದು, ಯಾವ ರೀತಿ ಇಟ್ಕೊಬೋದು ಏನು ಅಂತೆಲ್ಲ ತೋರಿಸ್ತಾರೆ. ಆ್ಯಂಡ್ ಇದು ಬಂದು ಸ್ಟಡಿ ಏರಿಯಾ ಮತ್ತು ಒಂದು ಬೆಡ್ರೂಮ್ ಸೆಟಪ್ಪು. ಸೊ ನೋಡ್ಬೋದು ಇಲ್ಲಿ ಟ್ರಾಲಿ ಇದೆ, ಬೆಡ್ರೂಮ್ ಇದೆ, ಮಿರರ್ ಇದೆ, ಜೊತೆಗೆ ಕರ್ಟನ್ಸ್ ಕೂಡ ಇದೆ. ಆ್ಯಂಡ್ ಇಲ್ಲಿ ಬಂದು ಸ್ಟಡಿ ಟೇಬಲ್ ಇದೆ, ಚೇರು, ಆ್ಯಂಡ್ ಇದು ಬಂದು ವಾಶ್ರೂಮ್ ಸೆಟಪ್ಪು. ಸೊ ಸಖತ್ ನನಗೆ ಈ ಐಡಿಯಾ ತುಂಬಾ ಇಷ್ಟ ಆಯಿತು. ನಮ್ಗೆ ಜಾಸ್ತಿ ಕನ್ಫ್ಯೂಷನ್ಸೇ ಇರಲ್ಲ. ನಮ್ಗೆ ಯಾವ ರೀತಿ ಸೆಟಪ್ ಮಾಡ್ಕೊಬೇಕು ಅನ್ನೋ ಒಂದು ಚಿಕ್ಕ ಐಡಿಯಾ ಬಂದ್ಬಿಡುತ್ತೆ. ಸೊ ನನಗೆ ಇದು ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು. ಆ್ಯಂಡ್ ನೋಡ್ಬೋದು ವಾರ್ಡ್ರೋಬ್ ಇದೆ, ಆಮೇಲೆ ವಾಶ್ ಬೇಸನ್ ರೀತಿ ಇದೆ. ಸೊ ಇಂಥದ್ದಿಲ್ಲ ಅಂತ ಹೇಳೋಕ್ಕಾಗಲ್ಲ. ಪ್ರತಿಯೊಂದು ಮಿರರಿಂದ ಹಿಡ್ದು ಎಲ್ಲನೂ ಇದೆ. ತುಂಬಾ ಚೆನ್ನಾಗಿರೋ ಅಂಥ ಒಂದು ಜಾಗ ಅನಿಸ್ತು. ಸ್ಟಾರ್ಟಿಂಗ್ ಹೋಗಿದ ತಕ್ಷಣವೇ ಇದೆಲ್ಲ ನೋಡಿ ತುಂಬಾ ಇಷ್ಟ ಆಗೋಯ್ತು. ಆ್ಯಂಡ್ ಇದು ಬಂದು ಮಿರರು. ಇದು ಮೆಟಲ್ ಇರೋಂಥ ಮಿರರ್. ಇದು ಬಿಟ್ಟು ವುಡ್ಡದು ಕವರಿಂಗ್ ಇರೋಂಥ ಮಿರರ್ ಕೂಡ ಇದೆ. ಆ್ಯಂಡ್ ಇಲ್ಲೆಲ್ಲ ನೋಡ್ಬೋದು ಟ್ರಾಲಿ ಮತ್ತು ಮೇಕಪ್ ಐಟಮ್ ಇಟ್ಕೊಳಕ್ಕೆ ಬೇಕಾಗಿರೋಂಥ ಏನು ವಾರ್ಡ್ರೋಬ್ ರೀತಿ ಅದೆಲ್ಲನೂ. ಆ್ಯಂಡ್ ಕ್ರಿಸ್ಮಸ್ ಹತ್ರ ಬರ್ತಾ ಇರೋದ್ರಿಂದ ಇಲ್ಲಿ ಫುಲ್ಲು ಕ್ರಿಸ್ಮಸ್ ರೀತಿ ಸೆಟಪ್ ಮಾಡಿದ್ದಾರೆ ಲಿವಿಂಗ್ ರೂಮಲ್ಲಿ. ಸೊ ಅದು ಕೂಡ ಒಂದು ಡೆಮೋನೇನೆ. ಆ್ಯಂಡ್ ಇಲ್ಲೆಲ್ಲ ಬಂದು ಗ್ಲಾಸ್
ಗ್ಲಾಸಲ್ಲಿ ಮಾಡಿರೋಂಥ ವಾಟರ್ ಬಾಟಲ್ಸು, ವಾಸಸ್ಸು ಈ ರೀತಿ ಎಲ್ಲ ಇದೆ. ಗ್ಲಾ ಕ್ಯಾಂಡಲ್ಸ್ ಇರ್ಬೋದು ಎಲ್ಲನೂ. ಮತ್ತು ಇದೆಲ್ಲ ಬಂದು ಆರ್ಟಿಫಿಷಿಯಲ್ ಫ್ಲವರ್ಸು ಜಾಸ್ತಿ ಬಂಚಾಗೂ ಇಲ್ಲ ಏನೂ ಇಲ್ಲ. ಬಟ್ ಪ್ರೈಸ್ ಸ್ವಲ್ಪ ಜಾಸ್ತಿ ಅನಿಸ್ತು ನನಗೆ ನೋಡಿದಾಗ. ಅಷ್ಟೊಂದೇನು ಅಟ್ರಾಕ್ಟಿವ್ ಆಗಿ ಏನಿಲ್ಲ. ಬಟ್ ದೊಡ್ಡ ದೊಡ್ಡ ಫ್ಲವರ್ಸ್ ಚೆನ್ನಾಗಿದೆ. ದೂರದಿಂದ ಚೆನ್ನಾಗಿ ಕಾಣಿಸ್ಬೋದೇನೋ, ಹತ್ರದಿಂದ ನನಗೇನು ಅಷ್ಟೊಂದೇನು ಇಷ್ಟ ಆಗಿಲ್ಲ. ನೆಕ್ಸ್ಟ್ ಅದು ಬಿಟ್ಟರೆ ಈ ಕಡೆ ಬಂದರೆ ಹ್ಯಾಂಗರ್ಸ್ ಇರ್ಬೋದು, ಮತ್ತು ಏನು ಟೇಬಲ್ಸು ಅದೇ ಮಾಮೂಲಿ ಈ ಡೆಮೋ ರೀತಿ ಕೊಟ್ಟಿದ್ದಾರೆ. ಆ್ಯಂಡ್ ನಾನೀಗ ಹೇಳೋದಾದರೆ ಶೋರೂಮಲ್ಲಿ ಇದು ಬಂದು ಲೆವೆಲ್ 2. ಸೊ ಶೋರೂಮಲ್ಲಿ ನಿಮಗೆ ಏನೇನು ಸಿಗುತ್ತೆ ಅಂದರೆ ಲಿವಿಂಗ್ ರೂಮಿಗೆ ಬೇಕಾಗಿರೋದು, ಮತ್ತು ಲಿವಿಂಗ್ ರೂಮಲ್ಲಿ ಏನೇನು ಸ್ಟೋರೇಜ್ ಇಟ್ಕೊಳ್ಳೋಕೆ ಬೇಕಾಗಿರೋವಂಥದ್ದು, ಆಮೇಲೆ ಡೈನಿಂಗ್ ಏರಿಯಾಗೆ ಬೇಕಾಗಿರೋವಂಥದ್ದು ಸಿಗುತ್ತೆ, ಕಿಚನ್ ಏರಿಯಾಗೆ ಬೇಕಾಗಿರೋದು, ಮತ್ತು ವರ್ಕ್ ಸ್ಪೇಸಲ್ಲಿ ನಿಮಗೆ ಟೇಬಲ್ ಇರ್ಬೋದು, ಮತ್ತು ಚೇರ್ಸ್ ಇರ್ಬೋದು. ಈಗ ಆಫೀಸ್ಗೆಲ್ಲ ಬೇಕಾಗಿರೋವಂಥ ಚೇರ್ಸ್ ಕೂಡ ಸಿಗುತ್ತೆ. ಅದು ನಾನು ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ತೋರಿಸ್ತೀನಿ. ಆ್ಯಂಡ್ ನನಗೆ ಈ ಪರ್ಟಿಕ್ಯುಲರ್ ಇದು ತುಂಬಾ ಇಷ್ಟ ಆಯಿತು. ಆ್ಯಂಡ್ ಇದರಲ್ಲಿ ಇದಕ್ಕಿಂತ ಆ ಮಿರರ್ ಏನಿದೆಯಲ್ಲ, ಮಿರರ್ ತುಂಬಾ ಇಷ್ಟ ಆಯಿತು. ಲೈಟಿಂಗ್ಸ್ ಎಲ್ಲ ನೋಡ್ಬೋದು. ಸೊ ಆ ರೀತಿ ಇಸ್ಕೊಳಕ್ಕಾಗಿಲ್ಲ ಅಂದರೆ ನಮಗೆ ಸಿಂಪಲ್ಲಾಗಿ ಕೂಡ ಎಷ್ಟೋ ಮಿರರ್ಸ್ ಇದೆ, ಅದನ್ನು ಕೂಡ ನಾವು ತಗೊಬೋದು. ಶವರ್ ಏರಿಯಾ ನೋಡಿ ಯಾವ ರೀತಿ ಅರೇಂಜ್ ಮಾಡಿದ್ದಾರೆ ಅಂತ. ಆ್ಯಂಡ್ ನಾನು ಹೇಳ್ತಾ ಇದ್ದಂಗೆ ದೊಡ್ಡ ದೊಡ್ಡ ಮಿರರ್ಸ್ ಇದೆ, ಅದೆಲ್ಲ ತಗೊಳಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ನಾವು ಸಿಂಗಲ್ ಪೀಸಸ್ ಬರುತ್ತೆ, ಅದನ್ನು ಕೂಡ ತಗೊಂಡು ಮನೆಯಲ್ಲಿ ಗೋಡೆಗೆಲ್ಲಾದರೂ ಸ್ಟಿಕ್ ಮಾಡ್ಕೊಳ್ಬೋದು. ಆ ರೀತಿ ಕೂಡ ಇದೆ. ಸೊ ಇದೆಲ್ಲ ವಾಸಸ್ ಅದು ಇದೆಲ್ಲ ಇಕ್ಕೊಳ್ಳೋ ಅಂಥ ಒಂದು ಇದು. ನೆಕ್ಸ್ಟು ಈಗ ನಾನು ಮಿರರ್ ಏರಿಯಾ ಬಗ್ಗೆ ಹೇಳ್ತಾ ಇದ್ನಲ್ಲ ಆಗಲೇ, ಸೊ ಅದು ಕೂಡ ತೋರಿಸಿದ್ದೀನಿ. ದೊಡ್ಡ ದೊಡ್ಡ ನನಗಂತೂ ಐಡಿಯಾ ತುಂಬಾ ಇಷ್ಟ ಆಯಿತು. ದೊಡ್ಡ ದೊಡ್ಡ ಮಿರರ್ ಎಲ್ಲ ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಬೇರೆ ಕಡೆ ಇರುತ್ತೆ, ಅದನ್ನು ತೋರಿಸ್ತೀನಿ. ಸೊ ಎಷ್ಟೊಂದು ಕಡೆ ನಿಮಗೆ ಒಂದೇ ಥರದ್ದು ಒಂದು ಕಡೆ ಮಿಸ್ ಮಾಡಿಕೊಂಡ್ರೆ ಇನ್ನೊಂದು ಕಡೆ ಸಿಗುತ್ತೆ. ಆ್ಯಂಡ್ ಇದೆಲ್ಲ ಬಂದು ಡೆಮೋ ಪೀಸಸ್ಸು ಸಪ್ರೇಟ್ ಸೆಕ್ಷನ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ. ಇದು ಲಿವಿಂಗ್ ಏರಿಯಾ ಅನಿಸುತ್ತೆ. ಸೊ ಲಿವಿಂಗ್ ಏರಿಯಾದಲ್ಲಿ ನೀವು ಯಾವ ರೀತಿ ಪೇಂಟಿಂಗ್ಸ್ ಇಟ್ಕೊಳ್ಬೋದು, ಯಾವ್ಯಾವ ಗಿಡಗಳು ಇಟ್ಕೊಳ್ಬೋದು, ಸೋಫಾಸು ಎಲ್ಲನೂ ಲೈಟಿಂಗಿಂದ ಹಿಡಿದು ಎಲ್ಲ ಅರೇಂಜ್ ಮಾಡಿದ್ದಾರೆ. ಒಬ್ರು ಆರಾಮಾಗಿ ಈ ಜಾಗದಲ್ಲಿ ಇರೋ ಥರನೇ ಇದೆ ಇದು. ಸೊ ಟಿ ವಿಯಿಂದ ಹಿಡಿದು ಎಲ್ಲ ಕೊಟ್ಟಿದ್ದಾರೆ. ಸೊ ಫುಲ್ಲು ಇದನ್ನು ಅರೇಂಜ್ ಮಾಡೋಕ್ಕಂತಲೇ ಅಲ್ಲಿ ತುಂಬ ಜನ ಇರ್ತಾರೆ. ಸೊ ಅವರೆಲ್ಲ ಸಪ್ರೇಟ್ ಈ ಒಂದು ಏನು ಈ ರೀತಿ ಡೆಮೋ ಪೀಸಸ್ ಎಲ್ಲ ರೆಡಿ ಮಾಡ್ತಾ ಇರ್ತಾರೆ. ಇದು ಬಂದು ಕಿಚನ್ ಏರಿಯಾ, ಸಿಂಪಲ್ಲಾಗಿ ಬೇಕಾಗಿರೋವಂಥ ಕಿಚನ್ ಏರಿಯಾ ಇದು. ಆ್ಯಂಡ್ ಇದೆಲ್ಲ ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೆ ಬೇಕಾಗಿರೋವಂಥದ್ದು. ಸೊ ಫಸ್ಟು ಹಾಲ್ ಇರುತ್ತೆ, ಲಿವಿಂಗ್ ಏರಿಯಾ, ಆಮೇಲೆ ಕಿಚನ್ ಏರಿಯಾ ಇರುತ್ತೆ, ಅದಾದಮೇಲೆ ಬೆಡ್ರೂಮು, ಆಮೇಲೆ ವರ್ಕ್ ಸ್ಪೇಸು ಕೂಡ ಅಲ್ಲೇ ಅರೇಂಜ್ ಮಾಡಿರ್ತಾರೆ. Good afternoon, IKEA customers. We are here to make your shopping experience easier. Our price tag tells you everything about the product. Red tag. ಈ ಸ್ಟೋರು ತುಂಬಾ ವಾಸ್ಟ್ ಆಗಿರೋದ್ರಿಂದ ಎಷ್ಟೋ ಜನ ತುಂಬ ಬೇಗ ಟಯರ್ಡ್ ಆಗಿಬಿಡ್ತಾರೆ. ಅವರೆಲ್ಲ ಅಲ್ಲಿ ಹಾಕಿರೋ ಸೋಫಾ ಮೇಲೆ ಇರ್ಬೋದು, ಕುತ್ಕೊಂಡು ಆರಾಮಾಗಿ ಅದ್ರ ಕಂಫರ್ಟ್ನೆಸ್ ಫೀಲ್ ಮಾಡ್ತಾ ಇರ್ತಾರೆ. ಕೆಲವರು ಬೆಡ್ ಮೇಲೆ ಕೂಡ ಮಲ್ಕೊಂಡು ರೆಸ್ಟ್ ತಗೊಳ್ತಾ ಇರ್ತಾರೆ. ಸೊ ಈ ರೀತಿ ಏನೇನೋ ಮಾಡ್ತಾ ಇರ್ತಾರೆ ಜನ. ಆ್ಯಂಡ್ ಪ್ರತಿಯೊಂದ್ರ ಮೇಲೂ ಆ ಪ್ರಾಡಕ್ಟ್ದು ಡೀಟೇಲ್ಸ್ ಇರುತ್ತೆ, ಪ್ರೈಸಸ್ ಇರುತ್ತೆ. ನೋಡ್ಬೋದು ಒಂದು ಚಿಕ್ಕ ವಸ್ತು ಅಲ್ಲಿ ಇಟ್ಟಿರೋದ್ರ ಮೇಲೂ ನೀವು ಪ್ರೈಸ್ ಟ್ಯಾಗ್ ನೋಡ್ತಾನೆ ಇರ್ಬೋದು ಆಗ್ಲಿಂದನೂ. ಸೊ ಪ್ರತಿಯೊಂದು ಇಟ್ಟಿದ್ದಾರೆ. ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ನೀವು ಆರಾಮಾಗಿ ಅದ್ರದ್ದು ಏನು ಪ್ರಾಡಕ್ಟ್ ಡೀಟೇಲ್ಸ್ ಬರ್ಕೊಳ್ಬೋದು. ಒಂದು ಪೇಪರ್ನ ನೀನು ಆಗಲೇ ನಿಮಗೆ ತೋರಿಸ್ದೆ ಅಲ್ವಾ, ಸೊ ಆ ಪೇಪರ್ ಮೇಲೆ ಬರ್ಕೊಬೋದು ಯಾವ ಪ್ರಾಡಕ್ಟ್ ಡೀಟೇಲ್ಸ್ ಏನೇನಿದೆಯೋ. ಆಮೇಲೆ ಅದನ್ನು ಬೇರೆ ಅಲ್ಲಿರೋರನ್ನ ಕೇಳಿದ್ರೆ ಅವ್ರು ನಿಮಗೆ ಅದೆಲ್ಲ ಅಸಿಸ್ಟ್ ಮಾಡ್ತಾರೆ. ಆ್ಯಂಡ್ ಇದೆಲ್ಲ ಬಂದು ಲ್ಯಾಂಪ್ಸು, ಅಂದರೆ ಲ್ಯಾಟ್ರಿನ್ ಥರ, ಮತ್ತು ಕ್ಯಾಂಡಲ್ಸ್, ಸೆಂಟೆಡ್ ಕ್ಯಾಂಡಲ್ಸು, ರೌಂಡ್ ಆಗಿರೋಂತಹ ಕ್ಯಾಂಡಲ್ಸು, ಇದೆಲ್ಲ ಇದೆ. ಸೊ ಇದೆಲ್ಲ ನಿಮಗೆ ಮಾರ್ಕೆಟ್ ಸ್ಪೇಸಲ್ಲಿ ಕೂಡ ಸಿಗುತ್ತೆ.
ಇಲ್ಲೂ ಕೂಡಾನು ನಿಮ್ಗೆ ಈ ಪ್ರೈಸ್ ಟ್ಯಾಗ್ ಜೊತೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಈಗ ನಾವು ಬಂದು ಲಿವಿಂಗ್ ಏರಿಯಾದಲ್ಲಿ ಬೇಕಾಗಿರೋಂಥ ಸೋಫಾಸ್ ಏನಿದೆಯಲ್ಲ, ಸೊ ಆ ಸೋಫಾ ಇರೋಂಥ ಏರಿಯಾಕ್ಕೆ ಬಂದಿದ್ದೀವಿ. ಇಲ್ಲಿ ಬಂದು ನೋಡ್ಬೋದು ಡಿಫ್ರೆಂಟ್ ಕಲರ್ಸು, ಎಲ್ಲ ಲೈಟ್ ಕಲರ್ಸ್ ಇರ್ಬೋದು, ಡಾರ್ಕ್ ಕಲರ್ಸ್ ಇರ್ಬೋದು, ಪೇಸ್ಟಲ್ ಕಲರ್ಸ್ ನೋಡ್ಬೋದು. ವುಡನ್ ಸೋಫಾಸಿಂದ ಹಿಡಿದು ಒಳ್ಳೆ ಲೆದರ್ ಸೋಫಾಸ್ ಮತ್ತು ಅದಕ್ಕೆ ಬೇಕಾಗಿರೋಂಥ ಕುಷನ್ಸ್ ಇರ್ಬೋದು, ಮತ್ತು ಕವರ್ಸ್, ಏನು ಸೋಫಾ ಕವರ್ಸ್ ಎಲ್ಲನೂ ಅಲ್ಲೇ ಅರೇಂಜ್ ಮಾಡಿದ್ದಾರೆ. ಎಷ್ಟೊಂದು ವೆರೈಟೀಸ್ ಇದೆ, ನೀವು ನೋಡ್ಬೋದು. ಇದೆಲ್ಲನೂ ಸೋಫಾ ಮೇಲೆ ಹಾಕ್ಕೊಳ್ಳೋ ಅಂಥ ಒಂದು ಸೋಫಾ ಕವರ್ಸ್ ರೀತಿ ಇರುತ್ತಲ್ವ ಅದು. ಸೊ ತುಂಬಾ ನಮಗೆ ಆಪ್ಷನ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಇದು ಬಂದು ಸಪ್ರೇಟ್ ಸಿಂಗಲ್ ಚೇರ್ಸ್, ಅಂದರೆ ಸೋಫಾ ರೀತಿ ಸಿಂಗಲ್ ಸೋಫಾ ಇರ್ಬೋದು, ಮತ್ತು ಸಿಂಗಲ್ ಚೇರ್ಸ್ ಇರ್ಬೋದು. ಬಾಲ್ಕನಿಯಲ್ಲಿ ಯೂಸ್ ಮಾಡೋಕ್ಕಾಗಲಿ, ಇಲ್ಲಾಂದರೆ ಲಿವಿಂಗ್ ರೂಮಲ್ಲಿ ಬೇಕಾಗಿರೋವಂಥದ್ದಾಗಲಿ ಅದನ್ನು ಈಗ ತೋರಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬಂದು ನಾನು ನಿಮಗೆ ಬೆಡ್ರೂಮ್ಗೆ ಬೇಕಾಗಿರೋವಂಥ ಬೆಡ್ ಯಾವ್ಯಾವ ರೀತಿ ಇದೆ ಅಂತ ಕೂಡ ತೋರಿಸ್ತೀನಿ. ಸೊ ತುಂಬಾ ಚೆನ್ನಾಗಿರೋಂಥ ಒಂದು ಕಲೆಕ್ಷನ್ಸ್ ಎಲ್ಲ ಇಟ್ಟಿದ್ದಾರೆ. ಈಗ ನಾನು ನಿಮಗೆ ಬೇರೆ ಬೇರೆ ಏನು ಬೆಡ್ ಹತ್ರ ಬೇಕಾಗಿರೋಂಥ ಟೇಬಲ್ಸ್ ಇರ್ಬೋದು, ಅಂದರೆ ಬೆಡ್ರೂಮಲ್ಲಿ ಇಕ್ಕಿರ್ತೀವಲ್ಲ ನಾವು, ಸೊ ಆ ರೀತಿ ಟೇಬಲ್ಸು, ಮತ್ತು ಲಿವಿಂಗ್ ಏರಿಯಾದಲ್ಲಿ ಬೇಕಾಗಿರೋಂಥ ಟೇಬಲ್ಸು, ಚಿಕ್ಕ ಚಿಕ್ಕ ಟೇಬಲ್ಸ್ ಎಲ್ಲ ಇರುತ್ತಲ್ವ, ಮತ್ತು ಏನು ಗಾರ್ಡನ್ ಏರಿಯಲ್ಲಿ ಇಡೋಕ್ಕೆ. ಸೊ ಇದೆಲ್ಲ ತುಂಬಾ ಕಮ್ಮಿ ಪ್ರೈಸಲ್ಲಿ ಸಿಗ್ತಾ ಇದೆ. ಇದೆಲ್ಲ 889 ಏನೋ ಅದು. ಮತ್ತು ಇದು ಬಂದು ಟ್ರೇಸ್, ವುಡನ್ ಟ್ರೇ ಇರ್ಬೋದು, ಮತ್ತು ಬೇರೆ ಬೇರೆ ರೀತಿ ಈಗ ಟೀ ಅದು ಇದಕ್ಕೆ ಎಲ್ಲ ಸರ್ವ್ ಮಾಡೋಕ್ಕೆ ಏನೇನು ಬೇಕೋ ಆ ರೀತಿ ಅದೆಲ್ಲನೂ ಇಲ್ಲಿ ನೀವು ನೋಡ್ಬೋದು. ನಾನು ಟೋಟಲ್ಲು ಐಕ್ಯಾದು ತುಂಬಾ ದೊಡ್ಡದಾಗಿರೋದ್ರಿಂದ ಟೋಟಲ್ 3 ವೀಡಿಯೋಸ್ ಆಗಿ ಡಿವೈಡ್ ಮಾಡಿದ್ದೀನಿ. ಇದು ಬಂದು ಪಾರ್ಟ್ 1 ವೀಡಿಯೋ. ಸೊ ಪಾರ್ಟ್ 1 ವೀಡಿಯೋದಲ್ಲಿ ನಾನು ನಿಮಗೆ ಏನು ಲಿವಿಂಗ್ ಏರಿಯಾಗೆ ಬೇಕಾಗಿರೋವಂಥದ್ದೆಲ್ಲ ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ಪಾರ್ಟ್ 2 ಮತ್ತು ಪಾರ್ಟ್ 3 ವೀಡಿಯೋ ಅದು ಕೂಡ 2 ಇದೆ. ಅದು ಕೂಡ ಇದಾದಮೇಲೆ ನೆಕ್ಸ್ಟ್ ಬರುತ್ತೆ. ಯಾಕಂದರೆ ಎಲ್ಲದೂ ಒಂದೇ ವೀಡಿಯೋದಲ್ಲಿ ನೋಡೋಕ್ಕೆ ನಿಮಗೂ ಬೋರ್ ಆಗ್ಬೋದು. ನೆಕ್ಸ್ಟ್ ಈಗ ಎಲ್ಲ ಡೆಮೋ ಪೀಸಸ್, ಅಂದರೆ ಡೆಮೋ ರೂಮ್ಸ್ ಸ್ಟಾರ್ಟ್ ಆಯಿತು. ಸೊ ಆ ವೀಡಿಯೋಸು ನಿಮಗೆ ಬರುತ್ತೆ. ಅದರಲ್ಲಿ ಬಂದು ಬೆಡ್ರೂಮ್ ಏರಿಯಾ ಇರ್ಬೋದು, ಮತ್ತು ಕಿಚನ್ನು, ಆಫೀಸ್ ವರ್ಕ್ ಸ್ಪೇಸ್ ಎಲ್ಲ ಅದರಲ್ಲಿ ನಾನು ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ. ಅದಾದಮೇಲೆ ತಿರ್ಗಾ ಮಾರ್ಕೆಟ್ ಪ್ಲೇಸು ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ. ಸೊ ಪಾರ್ಟ್ 3 ವೀಡಿಯೋಸ್ 1, 2, 3 ಅಂತ ಡಿವೈಡ್ ಮಾಡಿದ್ದೀನಿ. ನಿಮಗೆ ನೋಡೋಕ್ಕೂ ಈಸಿಯಾಗಿ ಅರ್ಥ ಆಗುತ್ತೆ ಕೂಡ. ಸೊ ಈಗ ನಾನು ಇನ್ನು ಫಸ್ಟ್ ಶೋರೂಮ್ ಫ್ಲೋರಲ್ಲೇ ಇದ್ದೀನಿ. ಶೋರೂಮ್ ಫ್ಲೋರಲ್ಲಿ ಲಿವಿಂಗ್ ಏರಿಯಾನ ಮಾತ್ರ ಈ ವಿಡಿಯೋದಲ್ಲಿ ಏನು ಫುಲ್ಲು ಕಂಪ್ಲೀಟಾಗಿ ತೋರ್ಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನೆಕ್ಸ್ಟು ನಾನು ನಿಮಗೆ ಹೇಳಿದೆ ಸ್ಟಾರ್ಟಿಂಗಲ್ಲೇ ಡೆಮೋ ರೂಮ್ಸ್ ಎಲ್ಲ ರೆಡಿ ಮಾಡ್ತಾ ಇರ್ತಾರೆ ಅಂತ, ಅದನ್ನು ಕೂಡ ಇದೇ ವಿಡಿಯೋಲ್ಲಿ ತೋರಿಸ್ತೀನಿ. ಯಾವ ರೀತಿ ಅವರು ರೆಡಿ ಮಾಡ್ತಾರೆ ಡೆಮೋ ರೂಮ್ಸ್ನ ಏನು ಅಂತ. ಸೊ ಈ ಏರಿಯಾ ಏನಿದೆಯಲ್ಲ ಇದು ಮುಗಿಸ್ಕೊಂಡ್ಮೇಲೆ ನೆಕ್ಸ್ಟು ಡೆಮೋ ರೂಮ್ಸ್ ಯಾವ ರೀತಿ ಅರೇಂಜ್ ಮಾಡ್ತಾರೆ ಅಂತ ಒಂದು ಸ್ಪೇಸ್ ಬರುತ್ತೆ, ಅಲ್ಲಿ ತೋರಿಸ್ತೀನಿ. ಸೊ ಇದೇ ಆ ಜಾಗ. ಇಲ್ಲಿ ಬಂದು ನೋಡ್ಬೋದು ನೀವು. ಇಲ್ಲೂ ಅಷ್ಟೇ ಕೆಲವೊಂದು ಟೇಬಲ್ಸ್ ಮತ್ತು ಏನು ಚಿಕ್ಕ ಚಿಕ್ಕ ಐಟಮ್ಸ್ ಏನೋ ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲೆಲ್ಲ ನೀವೇನು ವೈಟ್ ಕಲರ್ದು ಈ ರೀತಿ ಕರ್ಟನ್ಸ್ ಹಾಕಿ ಒಳಗಡೆ ಏನೋ ಮಾಡ್ತಾ ಇದ್ದಾರೆ ಅನ್ನೋ ಥರ ನೀವು ನೋಡ್ತಾ ಇದ್ದೀರಲ್ವ, ಇದೆಲ್ಲ ಬಂದು ಡೆಮೋ ರೂಮ್ಸ್ನ ಕ್ರಿಯೇಟ್ ಮಾಡ್ತಾ ಇರೋದು. ಸೊ ಸಪ್ರೇಟ್ ಸೆಕ್ಷನ್ಸ್ ಆಗಿ ಡಿವೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಸೆಕ್ಷನ್ಸಲ್ಲಿ ಪ್ರತಿಯೊಬ್ಬರೂ ಕೂತ್ಕೊಂಡು ಅವ್ರವ್ರು ಏನೇನು ಅರೇಂಜ್ ಮಾಡಬೇಕೋ ಎಲ್ಲ ತಂದು ಅರೇಂಜ್ ಮಾಡ್ತಾ ಇರ್ತಾರೆ. ನೋಡ್ಬೋದು ಯಾವ ರೀತಿ ಅರೇಂಜ್ ಮಾಡ್ತಾ ಇದ್ದಾರೆ ಅಂತ. ಸೊ ಬುಕ್ಸಿಂದ ಹಿಡಿದು ಪ್ರತಿಯೊಂದು ಚಿಕ್ಕ ಐಟಮ್ ಏನು ಮಿಸ್ ಮಾಡ್ದಿರ ಪ್ರತಿಯೊಂದನ್ನು ಅವರು ಅಲ್ಲಿ ಪ್ಲೇಸ್ ಮಾಡಿ ಡೆಮೋ ರೂಮ್ಸ್ ಆಗಿ ಕ್ರಿಯೇಟ್ ಮಾಡ್ತಾರೆ. ತುಂಬಾ ಯೂನಿಕ್ ಆಗಿದೆ ಈ ಐಡಿಯಾ. ಒಂದು ಮೈನ್ಯೂಟ್ ಡೀಟೇಲ್ಸ್ ಕೂಡ ನಾವು ನೋಡ್ಬೋದು ಅಲ್ಲಿ. ಆ್ಯಂಡ್ ಇದೆಲ್ಲ ಬಂದು ಸ್ಟೋರೇಜ್, ಏನು ಸ್ಟೋರೇಜ್ ವಾರ್ಡ್ರೋಬ್ ಮತ್ತು ಸ್ಟೋರೇಜ್ಗೆ ಬೇಕಾಗಿರೋ ಅಂಥದ್ದು ಎಲ್ಲನೂ ನೀವು ಇದ್ರಲ್ಲಿ ನೋಡ್ಬೋದು. ಸೊ ನೋಡಿದ್ರಲ್ವ, ನಾನು ಆಲ್ಮೋಸ್ಟ್ ಲಿವಿಂಗ್ ಏರಿಯಾನ ಕಂಪ್ಲೀಟಾಗಿ ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು. ನೆಕ್ಸ್ಟ್ ವಿಡಿಯೋ ನೋಡೋದು ಮರಿಬೇಡಿ, ಯಾಕಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಇನ್ನೂ ಒಳ್ಳೊಳ್ಳೆ ಇದನ್ನು ತೋರಿಸ್ತೀನಿ. ಇದು ಬಂದು ಫರ್ನಿಚರ್ ಏರಿಯಾ. ಎಲ್ಲ ಚೇರ್ಸ್ ಇರ್ಬೋದು ಮತ್ತು ಟೇಬಲ್ಸ್ ಎಲ್ಲ ಇದರಲ್ಲೇ ಸಿಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡ್ಬೇಕು ನಿಮ್ಗೆ ಗೊತ್ತಿದೆ. ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್.